ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ವಿಷಯದಿಂದ ಸ್ವಲ್ಪ ವಿಷಯಾಂತರ ಆಗ್ತಾ ಇದ್ದೀವಿ, ಆದರೆ ಇದು ಉದ್ದೇಶಪೂರ್ವಕ ವಿಷಯಾಂತರ. ವಿಕ್ರಮ್, ನಿಮ್ಮನ್ನು ಕೇಳೋದಕ್ಕೆ ಬಯಸ್ತೀನಿ ನಾನು. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಅಸೀಮಾನಂದರು ಹೇಳ್ಕೊಂಡಿದ್ದಾರೆ, ನಾವು ಇದನ್ನು ಸದ್ಯಕ್ಕೆ ಸತ್ಯ ಅಂತ ಅಂದ್ಕೊಂಡು ಹೋಗೋದು. ಆದರೆ ಸ್ವಾಮಿ ವಿವೇಕಾನಂದರು ಒಬ್ಬ ಜಾತ್ಯತೀತ ಸಾಧುವಾಗಿರಲಿಲ್ಲ ಅನ್ನೋದನ್ನು ರಾನಡೆ, ನನ್ನ ಗುರು ರಾನಡೆ ಅವರ ಪುಸ್ತಕಗಳನ್ನು ಓದಿ ನಾನು ಅರಿತುಕೊಂಡೆ. ಸ್ವಾಮಿ ವಿವೇಕಾನಂದರು ಕಾಲವಾದ ನಂತರ ಅವರು ಸ್ಥಾಪಿಸಿದಂಥ ರಾಮಕೃಷ್ಣ ಮಿಷನ್ ಏನಿತ್ತು, ಅದು ಸರ್ಕಾರದಿಂದ ಫಂಡ್ಗಳನ್ನು ಪಡೆಯೋದಕ್ಕೆ ಸ್ವಾಮಿ ವಿವೇಕಾನಂದರನ್ನು ಒಬ್ಬ ಜಾತ್ಯತೀತ ಸಾಧುವನ್ನಾಗಿ ಪ್ರಾಜೆಕ್ಟ್ ಮಾಡಿದ್ರು. ರಾಮಕೃಷ್ಣ ಮಿಷನ್ನಲ್ಲಿ ಈದ್ ಮಿಲಾದನ್ನು ಆಚರಿಸೋದಕ್ಕೆ ಶುರು ಮಾಡಿದ್ರು, ಕ್ರಿಸ್ಮಸನ್ನು ಆಚರಿಸೋದಕ್ಕೆ ಶುರು ಮಾಡಿದ್ರು. ಇದು ನನಗಿಷ್ಟ ಆಗಲಿಲ್ಲ, ನಾನು ರಾಮಕೃಷ್ಣ ಮಿಷನ್ಗೆ ಹೋಗೋದನ್ನು ಬಿಟ್ಟೆ ಅಂತ. ಹಾಗಾದರೆ RSS ಈ ದೇಶದ ಅನೇಕ ಗಣ್ಯರನ್ನು, ಸಾಧು ಸತ್ಪುರುಷರನ್ನು, ಈ ದೇಶಕ್ಕಾಗಿ ಹೋರಾಡಿದವರನ್ನು, ಅವರ ತತ್ವಗಳು ನಮ್ಮ ತತ್ವಗಳಾಗಿದ್ವು ಅಂತ ಹೇಳುವ ಮೂಲಕ ಅವರ ಬಗೆಗೆ ದೇಶದ ಜನರಲ್ಲಿರುವ ಭಾವನೆಯನ್ನು ಬದಲಿಸೋ ಪ್ರಯತ್ನ ಮಾಡುತ್ತಾ? ನೋಡಿ, ಒಂದು ಸಣ್ಣ ಸಣ್ಣ ಟೈಮ್ಗೆ ನಾವು ಈ ಡಿಸ್ಕಷನ್ಗೆ ಹೋಗಿ ಮತ್ತೆ ಅದಕ್ಕೆ ಬರೋಣಂತೆ. ಎಸ್, ಏನಂದ್ರೆ ಮೊದಲನೇದು, ಇದು ಅವ್ರು ಹೇಳಿದ್ದಾರೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ, ಸಂಘನೂ ಇದನ್ನು ಒಪ್ಪೋದಿಲ್ಲ ಮೊದಲನೇದು. ಆದರೂ ಅವ್ರೇನೋ ಹೇಳಿದ್ದಾರೆ ಅಂದರೆ, ಹೇಳಿದ್ದಾರೆ ಅಂತ ಅಂದ್ಕೊಂಡ್ರೆ ಅದು ಅವರು ವೈಯಕ್ತಿಕ ಅಭಿಪ್ರಾಯ, ಅದು ಸಂಘದ ಅಭಿಪ್ರಾಯ ಅಲ್ಲ. ಎರಡನೇದಾಗಿ ಮತ್ತೆ ಮೂರನೇದು ಹೇಳ್ತೀನಿ, ಅದು ವೈಯಕ್ತಿಕ ಅಭಿಪ್ರಾಯ, ಅದರೊಳಗೆ ಸತ್ಯಾಸತ್ಯತೆ ಇದೆಯೋ ಅಲ್ವೋ ಅನ್ನೋದು ದೊಡ್ಡ ಪ್ರಶ್ನಾಚಿಹ್ನ ಇದೆ ಅದರೊಳಗೆ. ಅದು ಇರಲಿ. ಆದರೆ ನನಗನ್ಸುತ್ತೆ ನೋಡಿ, ಎಲ್ಲ ಸಾಧು ಸಂತರು, ಎಲ್ಲ ಗಣ್ಯ ವ್ಯಕ್ತಿಗಳು ನಮ್ಮ ಪರಂಪರೆಯವರು. ಅಂದರೆ ಅವ್ರು ಎಲ್ಲ ದೊಡ್ಡ ಜನರ ತತ್ವಗಳು, ವಿಚಾರಗಳು ನಾವು ತಗೊಳ್ಬಾರ್ದು, ಅಥವಾ ನಾವು ನಮಗದಕ್ಕೆ ಸಹಮತ ಇದೆ ಅಂತ ಅನ್ಲೇಬಾರ್ದ? ಅದು ಅನ್ಲೇಬಾರ್ದ ಅನ್ನೋ ಪ್ರಶ್ನೆ ಅಲ್ಲ, ಅದು ಗರ್ವದಿಂದ ನಾವು ಹೇಳ್ಕೋಬೇಕು. ಇವರೆಲ್ಲ ನಮ್ಮವರು, ಇಂಥ ದೊಡ್ಡ ವಿಚಾರನ ಕೊಟ್ಟಿದ್ದಾರೆ ಜಗತ್ತಿಗೆ, ನಮ್ಮ ದೇಶ ಇಂಥ ಒಳ್ಳೆ ಸ್ಥಿತಿಗೆ ಬರಬೇಕು ಅಂತ ಕಷ್ಟಪಟ್ಟಿದ್ದಾರೆ ಅಂತ ನಾವು ಹೇಳ್ಕೊಳ್ಳೋದು ತಪ್ಪ? ಅದು ಗರ್ವದಿಂದ ಹೇಳ್ಕೋಬೇಕು ಅಂತ ನನಗನ್ಸುತ್ತೆ. ಅಲ್ಲ, RSS ವರ್ಷನ್ ಆಫ್ ವಿವೇಕಾನಂದ ಈಸ್, ವಿವೇಕಾನಂದರು ಒಂದು ಹಿಂದೂ ರಾಷ್ಟ್ರವನ್ನ ಕಟ್ಟೋದಕ್ಕೆ ಬಯಸಿದ್ರು. ನೋಡಿ, RSS ವರ್ಷನ್ ಅಲ್ಲ, RSS ಮಾತಾಗಿದ್ರೆ ಅಲ್ಲ, ಮತ್ತೆ ಸುಳ್ಳಿನ ಮೇಲೆಯೇ ಚರ್ಚೆ ಈಗ ನಡೀತಾ ಇರೋದು. ಈಗ ಇನ್ನೊಂದು ಹೇಳ್ಬಿಡ್ತೀನಿ, RSS ವರ್ಷನ್ ಅವ್ರು ಹಿಂದುತ್ವವಾದಿ ಇದ್ರು, ಅದು ಇದು ಅನ್ನೋದಕ್ಕೆ ಯಾವುದಾದ್ರೂ ಒಂದು ಪುರಾವೆ ಬೇಕಲ್ವಾ? ಹಿಂದುತ್ವವಾದಿ ಅಂತ ಹೇಳಿದ್ರು RSSನವ್ರು ಇವ್ರನ್ನ ಅಂತ. ಆದರೆ ಒಂದು ಹೇಳ್ತೀನಿ, ನಮ್ಮ ಪರಂಪರೆಯಲ್ಲಿ ಬಂದಂಥ ಒಬ್ಬ ಅಗ್ರಗಣ್ಯ ವೀರ ಸನ್ಯಾಸಿ ವಿವೇಕಾನಂದರು. ಜಗತ್ತು ಅವರನ್ನು ಹಾಗೆ ಕಂಡಿದೆ. ದ ಹಿಂದೂ ಮಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಅದನ್ನ ಕರೆಯುತ್ತೆ. ನೀವು ಅದನ್ನ ನೋಡಿದಿರಿ. ಇದಕ್ಕಿಂತ ಇನ್ನೇನಿದೆ ಅಂದ್ರೆ ನಾವು ಅವರು ಹಿಂದೂಗಳು ಅಂತ ಹೇಳೋದು ನಾಚಿಕೆ ಪಡ್ಬೇಕಾ? ಸಮಯ ತುಂಬಾ ಕಡಿಮೆ ಇದೆ. ಹೆಗಡೆ ಸರ್, ನನ್ನ ಮೇಲೊಂದು ಆರೋಪ ಬಂದಿದೆ, ಯಾವ ತನಿಖಾ ಸಂಸ್ಥೆಯಾದರೂ ನನ್ನನ್ನು ತನಿಖೆಗೆ ಒಳಪಡಿಸಲಿ, ನಾನು ಐ ವಿಲ್ ಕಮ್ ಔಟ್ ಕ್ಲೀನ್. ಯಾಕೆ RSS ಮೋಹನ್ ಭಾಗವತಿ ಮಾತನ್ನು ಹೇಳಬಾರ್ದು? ನೋಡಿ, ಈ ಮಡ್ ಸ್ಲಿಂಗಿಂಗು ಮತ್ತು ಸುಳ್ಳಿನ ಮೇಲೆ ಸೌಧವನ್ನು ಕಟ್ತಕ್ಕಂಥದ್ದ ಹಿನ್ನೆಲೆಯಲ್ಲಿ RSSನ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಉತ್ತರ ಕೊಡಬೇಕಾ ಅನ್ನುವಂಥ ಪ್ರಶ್ನೆ ಇದೆ. ಅಲ್ಲ, ಈಗ ನಾನೊಂದು ಸುಳ್ಳಿನ ಆರೋಪವನ್ನ ಅಜಿತ್ ನಿಮ್ಮ ಮೇಲೆ ನಾನು ಮಾಡ್ತೀನಿ, ಇದು ಅವರ ವೈಯಕ್ತಿಕ, ನೀವು ಅದನ್ನ ಸಮರ್ಥನೆ ಮಾಡಿಕೊಂಡು ಇಲ್ಲ ನಾನು ಅದರಿಂದ ಐ ಹ್ಯಾವ್ ಟು ಕಮ್ ಔಟ್ ಕ್ಲೀನ್ ಅನ್ನುವಂಥದ್ದನ್ನ ನೀವು ಹೇಳ್ತೀರಾ? ಇದು ಅವರ ವೈಯಕ್ತಿಕ ತೇಜೋವಧೆ ಅಲ್ಲ, ಮತ್ತು ಆರೋಪ ಬಹಳ ಗಂಭೀರ. ಇದರಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದಂತದ್ದು ಸದಾವತ್ಸಲೆ ಮಾತೃಭೂಮಿ ಅನ್ನುವಂತ ಪ್ರಶ್ನೆ ಬರುತ್ತೆ. ಇಲ್ಲಿ ನೋಡಿ, ನಾವು ಇದರ ಹಿನ್ನೆಲೆಯನ್ನ ನಾವು ಗಮನಿಸಬೇಕು. ಈ ಒಂದು ಏನು ಸ್ಫೋಟ ನಡೀತು, ಇದರ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಪೊಲೀಸ್ನವರು, ನಂತರದಲ್ಲಿ ATS, ನಂತರದಲ್ಲಿ CBI ಚಾರ್ಜ್ ಶೀಟ್ಗಳನ್ನು ಫೈಲ್ ಮಾಡುತ್ತೆ. 13 ಜನರ ಮೇಲೆ ಚಾರ್ಜ್ ಶೀಟ್ ಫೈಲ್ ಆಗುತ್ತೆ, 9 ಜನರ ಅರೆಸ್ಟ್ ಆಗುತ್ತೆ, 9 ಜನರ ಕನ್ಫೆಷನ್, ಅವರು ಏನು ತಪ್ಪೊಪ್ಪಿಗೆ ಆಗುತ್ತೆ. ತಪ್ಪನ್ನು ಅವ್ರು ಒಪ್ಕೊಳ್ತಾರೆ, ನಾವು ಯಾವ್ಯಾವ ರೀತಿ ಬಾಂಬನ್ನು ಪ್ರೊಕ್ಯೂರ್ ಮಾಡಿದ್ವಿ, ಯಾವ ರೀತಿ ಪ್ಲಾನಿಂಗ್ ಮಾಡಿದ್ವಿ, ಯಾವ ರೀತಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ವಿ, ಹೇಗೆ ಅದರದ್ದು ಸ್ಫೋಟಗಳಾಯಿತು ಅನ್ನೋದನ್ನು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತಾರೆ. ಅದರಲ್ಲಿ 4 ಜನ ಅಬ್ಸ್ಕಾಂಡರ್ಸ್ ಇರ್ತಾರೆ, ಅದರಲ್ಲಿ 2 ಜನ ಪಾಕಿಸ್ತಾನಿ ಪಾಸ್ಪೋರ್ಟ್ಗಳನ್ನು ಹಿಡ್ಕೊಂಡಿರ್ತಾರೆ. ನಂತರದಲ್ಲಿ NIA ಪ್ರವೇಶ ಆಗುತ್ತೆ. ಯಾವ ಸಂದರ್ಭದಲ್ಲಿ? ಅದಕ್ಕೆ ಚಿದಂಬರಂ ಕಾರಣರಾಗ್ತಾರೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಚಿದಂಬರಂ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ. ಸ್ಟೇಟ್ಮೆಂಟ್ ಮಾಡಿ ನಾನು ಡೈರೆಕ್ಷನ್ ಕೊಡ್ತಾ ಇದ್ದೀನಿ, ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳಿ. ಯಾವುದೇ ಒಬ್ಬ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು ಡೈರೆಕ್ಷನ್ ಕೊಡ್ತಕ್ಕಂತಹದ್ದು ನಮ್ಮ ಏನು ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸ್ನಲ್ಲಿ ಒಪ್ಕೊಳ್ಳೋ ಅಂಥದ್ದಲ್ಲ. ಅದು ಕೆಳಮಟ್ಟದ ಅಧಿಕಾರಿಗಳ ಮೂಲಕ ಬರಬೇಕು, ಅಥವಾ ಅವ್ರ ಮೇಲಿನ ಅಧಿಕಾರಿಗಳು ಮಾಡಬೇಕು. ಹೋಮ್ ಮಿನಿಸ್ಟರ್ ಮಾಡ್ತಕ್ಕಂಥದ್ದಲ್ಲ. ಅಂದರೆ ಇನ್ಫ್ಲೂಯೆನ್ಸಿಂಗ್ ದಿ ಜುಡಿಷಿಯಲ್ ಕೋರ್ಸ್, ಇನ್ಫ್ಲೂಯೆನ್ಸಿಂಗ್ ದಿ ಇನ್ವೆಸ್ಟಿಗೇಷನ್ ಇದು ನಡೆದಿದೆ. ನಂತರದಲ್ಲಿ ಇದೇ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿರ್ತಕ್ಕಂಥ ಚಿದಂಬರಂ ಅವರು ಪೊಲೀಸ್
ಅಕಾಡೆಮಿ ಅಂದ್ರೆ ಅವ್ರು ನಡೆಸಿರ್ತಕ್ಕಂಥ ಒಂದು ಸಭೆಯಲ್ಲಿ ಪೊಲೀಸ್ ಮುಖ್ಯಸ್ಥರ ಸಭೆಯಲ್ಲಿ ಹೇಳ್ತಾರೆ ಸ್ಯಾಫ್ರನ್ ಟೆರರ್ ಅನ್ನ ಶಬ್ದವನ್ನು ಬಳಸ್ತಾರೆ. ಇದನ್ನು ಕೂಡ ಯಾವ ರೀತಿಯ ಇನ್ವೆಸ್ಟಿಗೇಷನ್ ಅನ್ನ ಕೇಂದ್ರ ಸರ್ಕಾರ ನಡೆಸಿಕೊಂಡು ಬಂದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಶೋಕ್ ಸರ್, ಈ ಹಂತದಲ್ಲಿ ನೀವು ವಾದಿಸೋ ಹಾಗೆ ಮೋಹನ್ ಭಾಗವತರನ್ನ ಬಂಧಿಸಿ ಅರೆಸ್ಟ್ ಮಾಡುವಂಥದ್ದು ಇನ್ಯಾರಿಗೋ ರಾಜಕೀಯ ಲಾಭವನ್ನ ತಂದುಕೊಟ್ಟಾಗ ಆಗತ್ತಲ್ವಾ? ಅಲ್ಲಿಗೆ ಕೆಲವರು ಆರೋಪಿಸುವ ಹಾಗೆ ಈ ಸಂದರ್ಶನದ ಒಟ್ಟಾರೆ ಉದ್ದೇಶ ಈಡೇರ್ದಾಗನ? ಇಲ್ಲ, ಯಾವ ಕಾರಣಕ್ಕೂ ಅಲ್ಲ. ನೀವು ಹೇಳಿದಾಗೆ ಅಕ್ಬರುದ್ದೀನ್ ಓವೈಸಿನ ಕೂಡಲೇ ಹೆಂಗೆ ಬಂಧಿಸಿದ್ರೋ ಅದೇ ರೀತಿ ಕಲ್ಲಡ್ಕ ಪ್ರಭಾಕರ ಭಟ್ಟನ್ನು ಮತ್ತು ನಿಮ್ಮ ಮೋಹನ್ ಭಾಗವತನ್ನು ಬಂಧಿಸಬೇಕು. ಅಷ್ಟು ಮಾತ್ರವಲ್ಲ ಅಜಿತ್ ಅವರೇ, ಈಗ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಇಷ್ಟು ಬಾಂಬ್ ಪ್ರಕರಣಗಳನ್ನು ಯಾರು ಮಾಡಿದ್ರು? ಹಾಗಾದ್ರೆ ತನಿಖೆಗಳು ನಡೀತಾ ಇದೆ. ಅಸೀಮಾನಂದ ಬಂಧನದಲ್ಲಿದ್ದಾರೆ ಮತ್ತು ಅವರು ತಪ್ಪೊಪ್ಪಿಗೆನೋ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಿದ್ದ ಮೇಲೆ ಅವರೊಂದು ಮುಖ್ಯವಾದಂಥ ಆರೋಪ ಮಾಡ್ತಿದ್ದಾರೆ ಅಂದರೆ ಪೊಲೀಸರೇ ಅವರಿಗೆ ಅನುಮಾನಾಸ್ಪದ ವ್ಯಕ್ತಿಗಳನ್ನ ಸರಿಯಾದಂಥ ವಿಚಾರಣೆಯನ್ನ ಮಾಡಬೇಕಾಗಿದ್ದು ಪ್ರಜಾತಂತ್ರದ ಒಂದು ಲಕ್ಷಣ. ಇದರಲ್ಲಿ ದ್ವಂದ್ವ ನೀತಿ ಅನ್ನೋದು ಒಂದು ಸಮುದಾಯಕ್ಕೆ ದ್ವಂದ್ವ ನೀತಿ ಇರಬಾರ್ದು. ಎರಡನೇದು ನನ್ನ ಬಹಳ ಮುಖ್ಯವಾದ ಅಂಶ ಏನಪ್ಪಾ ಅಂದ್ರೆ, RSS 3 ಸಲ ಯಾಕೆ ನಿಷೇಧಗೊಳಗಾಯಿತು? ನಮ್ಮ ದೇಶ ಧ್ವಜವನ್ನು ಅವರು ಒಪ್ಪೋದಿಲ್ಲ, ನಮ್ಮ ಸಂವಿಧಾನವನ್ನು ಒಪ್ಪೋದಿಲ್ಲ, ನಮ್ಮ ಪ್ರಜಾಪ್ರಭುತ್ವವನ್ನು ಒಪ್ಪೋದಿಲ್ಲ. ಹೀಗೆ ಒಪ್ಪದ ಒಂದು ಸಂಸ್ಥೆ ಭಾರತ ದೇಶದ ಜಾತ್ಯತೀತ ಪ್ರಜಾಪ್ರಭುತ್ವವನ್ನು ಹೆಂಗ್ ಕಾಪಾಡುತ್ತೆ ಅನ್ನೋ ಪ್ರಶ್ನೆಯನ್ನು ನಾವು ಹಾಕೊಳ್ಬೇಕಾಗಿದೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಇದ್ದಂಗೆ ಯಾವ ಮಾವೋಯಿಸ್ಟ್ಗಳು ಈಗ ನಿಮ್ಮ RSS ಕಚೇರಿಗಳಲ್ಲಿ ನಮ್ಮ ಮಾತುಗಳನ್ನು ಕೂಡ ಕೇಳಲಿಕ್ಕೆ ಬಾರದಷ್ಟು ಅಂತ RSS ಫ್ಯಾಸಿಸ್ಟ್ರವರು ನಮ್ಮ ಮಾತುಗಳನ್ನು ಸಂಯಮದಿಂದ ವ್ಯವಧಾನದಿಂದ ಕೇಳಲಾರದಷ್ಟು ಅಸಹಿಷ್ಣುತೆ ಮತ್ತು ಒಂದು ಅನ್ಡೆಮೊಕ್ರಾಟಿಕ್ ನೇಚರ್ ಹೇಗಿದೆ ನೋಡಿ. ನಾನು ಗುಜರಾತ್ ಹತ್ಯಾಕಾಂಡದ ನಂತರದಲ್ಲಿ ತ್ರಿಶೂಲ ಭಯೋತ್ಪಾದನೆಯಿಂದ ಬಾಂಬು ಭಯೋತ್ಪಾದನೆಗೆ ಹೊರಳುಕೊಂಡಿದೆ ಅನ್ನೋದು ನಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಅರಿವಾಗಿದೆ. ಈ ಕೇಸರಿ ಭಯೋತ್ಪಾದನೆ ಇರಬಹುದು, ಮೂಲಭೂತವಾದಿಗಳು ಮಾಡುವಂತ ಇಸ್ಲಾಮಿಕ್ ಭಯೋತ್ಪಾದನೆ ಇರಬಹುದು, ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಅದು ಪ್ರಭಾಕರ ಭಟ್ಟ ಇರಬಹುದು, ಅಕ್ಬರುದ್ದೀನ್ ಓವೈಸಿ ಇರಬಹುದು. ಕಾನೂನಿನ ಮುಂದೆ ಯಾರು ಒಂದು ವಿಷಯವನ್ನ ನೆನಪಿಸೋದಕ್ಕೆ ಬಯಸ್ತೀನಿ. ಭಯೋತ್ಪಾದನೆ ಆರೋಪ ಇನ್ನೊಂದು ಕೋಮಿನ ಮೇಲೆ ಬಂದಾಗ ಭಯೋತ್ಪಾದನೆಗೆ ಧರ್ಮ ಇಲ್ಲ, ಜಾತಿ ಇಲ್ಲ, ಬಣ್ಣ ಇಲ್ಲ ಅನ್ನುವಂಥವ್ರು ನೀವು ನಿಮ್ಮ ಬಾಯಲ್ಲಿ ಕೇಸರಿ ಭಯೋತ್ಪಾದನೆ ಅಂತ ಅದು ಯಾಕೆ ಬರುತ್ತೋ ಗೊತ್ತಿಲ್ಲ. ಅಂದ್ರೆ ಒಂದು ಕಡೆ ಆದಾಗ ಎಲ್ಲೋ ಒಂದು ಕಡೆ ಹಂಗೆ ಬಂದ್ರೆ ಹಂಗೆ, ಹಿಂಗೆ ಬಂದ್ರೆ ಹಿಂಗೆ ಅನ್ನೋ ಮನಸ್ಥಿತಿ ಲೀಗಲ್ ಆಗಿ. ಈಗ ಲೀಗಲ್ ಆಸ್ಪೆಕ್ಟ್ ಇದು, ಇಟ್ಸ್ ಆಲ್ಸೋ ಕಮ್ಯುನಲ್ ಆಸ್ಪೆಕ್ಟ್. ಈಗ ಅಸೀಮಾನಂದರವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಮಾಧ್ಯಮದಲ್ಲಿ ರೆಕಾರ್ಡ್ ಆಗಿದೆ. ನಮ್ಮ ಕಾನೂನು ಪ್ರಕಾರ, ನಮ್ಮ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳ ಪ್ರಕಾರ ಇಟ್ ಈಸ್ ಅಡ್ಮಿಸಬಲ್ ಇನ್ ಎವಿಡೆನ್ಸ್. ಈಗ ಅವರು ಒಂದು if it is admissible in evidence, it is admissible in evidence. if it is admissible in, yes. ಹಾಗಾದ್ರೆ ಇಷ್ಟು ದಿನ ಅಸೀಮಾನಂದರನ್ನ ತನಿಖೆಗೊಳಪಡಿಸಿದಂಥ CBI, NIA, ಮುಂಬೈ ATS ಮತ್ತು ರಾಜಸ್ಥಾನದ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕಲ್ವಾ? ಅದನ್ನು ಮಾಡಬೇಕಾಗುತ್ತೆ. ಇಫ್ ಇಟ್ ಈಸ್ ಕಮಿಂಗ್ ಔಟ್, ಈಗ ಅವ್ರು ಹೇಳಿದ್ದಾರೆ ಇಂಥದವ್ರೆ ಪಿತೂರಿ ಮಾಡಿದ್ದೀವಿ, 120B ಕಾನ್ಸ್ಪಿರಸಿ ಉಪ ಆ್ಯಕ್ಟಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಈಗ ಅವ್ರು ಹೇಳಿಕೆ ಕೊಟ್ಟಿರೋದು ಇಟ್ ಹ್ಯಾಸ್ ಲೀಗಲ್ ವ್ಯಾಲ್ಯೂ. ಅವ್ರು ಮೋಹನ್ ಭಗವತ್ ಅವ್ರನ್ನ ತನಿಖೆಗೆ ಒಳಪಡಿಸಲೇಬೇಕು. ಮಾಡಿಲ್ಲ ಅಂದರೆ ಕಾನೂನಿಗೆ ವಿರೋಧವಾಗುತ್ತೆ. ಈ ದೇಶದಲ್ಲಿ ಯಾರೂ ಕಾನೂನಿಗೆ ದೊಡ್ಡವರಲ್ಲ. ಎವ್ರಿ ಒನ್ ಶಾಲ್ ಬಿ ಈಕ್ವಲ್ ಬಿಫೋರ್. ಅದು ಕಾನೂನು. ನೋಡಿ, ಕಾನೂನಿನಲ್ಲಿ ಈ ರೀತಿ ಬಂದಂತಹ ವರದಿಗಳ ಆಧಾರದ ಮೇಲೆ ಕ್ರಮ ಕೈಗೊಳ್ತಕ್ಕಂತಹ ಅವಕಾಶಗಳಿಲ್ಲ. ಯಾವುದು ಒಂದು ಸಾಕ್ಷ್ಯ ಇದೆ, ಆ ಸಾಕ್ಷ್ಯವನ್ನು ಇನ್ವೆಸ್ಟಿಗೇಷನ್ ಆಫೀಸರು ಪಡಿಬೇಕು. ಅಥವಾ ಕನ್ಫೆಷನ್ ಇದ್ದರೆ ಕನ್ಫೆಷನ್ನ ವ್ಯಾಲಿಡ್ ಕನ್ಫೆಷನ್ ಆಗಿರಬೇಕು. ಅಸೀಮಾನಂದರು ಕನ್ಫೆಷನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಅದೇ ಕನ್ಫೆಷನನ್ನು ರಿಟ್ರ್ಯಾಕ್ಟ್ ಮಾಡಿದ್ದಾರೆ. ಇಟ್ ಇಸ್ ಆನ್ ರೆಕಾರ್ಡ್. ಆ ಹಿನ್ನೆಲೆಯಲ್ಲಿ ಅವರ ಮೇಲೆ ಒತ್ತಡ ಇತ್ತು. ಆ ಒತ್ತಡದ ಕಾರಣಕ್ಕಾಗಿ ನಾನು ಕನ್ಫೆಷನ್ ಮಾಡಿದೆ ಅವತ್ತು ಅನ್ನುವಂಥದ್ದನ್ನು ಅವರೇ ಹೇಳಿದ್ದಾರೆ. ಇದೆಲ್ಲ ಜುಡಿಷಿಯಲ್ ಸ್ಕ್ರೂಟಿನಲ್ಲಿ ಬರಬೇಕೇ ವಿನಃ ಇಲ್ಲಿ ಚರ್ಚೆನಲ್ಲಿ ಕೂತ್ಕೊಂಡು ಇಲ್ಲ ಅವ್ರು ತಪ್ಪು ಮಾಡಿದ್ದಾರೆ ಹೇಳ್ತಕ್ಕಂಥದ್ದನ್ನ ಆಗೋದಿಲ್ಲ. ಅಫ್ಜಲ್ ಗುರು ವಿಷಯದಲ್ಲಿ ರೆಟ್ರಾಕ್ಟೆಡ್ ಕನ್ಫೆಷನ್ ಮೇಲೆ ಕನ್ವಿಕ್ಷನ್ ಕೊಟ್ಟಿದ್ದಕ್ಕೆ ಅವ್ರಿಗೆ ಗಲ್ಲಿ ಶಿಕ್ಷೆ ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಮಾನ ವಿರುದ್ಧವಾಗಿ ಇವರು ಬಾಲನ್ ಮಾತಾಡ್ತಾ ಇದ್ದಾರೆ ವಕೀಲರು. ಸುಪ್ರೀಂ ಕೋರ್ಟ್ ಆಧಾರದ ಮೇಲೆ ಬಂತು. ಧನ್ಯವಾದಗಳು. 4 ಜನ ಅತಿಥಿಗಳಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಸಮಯ ಮುಗಿದು ಹೋಗಿದೆ. ಆದರೆ
ಒಂದು ವಿಷಯ, ಚರ್ಚೆಯ ಫಲಿತಾಂಶ ಏನು ಅಂತಂದರೆ, ನಾವು ಬಾಂಬ್ ಸ್ಫೋಟಗಳನ್ನಾಗಿ ನೋಡೋದಿಲ್ಲ, ಜನರ ಸಾವುಗಳನ್ನಾಗಿ ನೋಡೋದಿಲ್ಲ, ಯಾರು ಮಾಡಿದ್ರು ಯಾರು ಮಾಡಲಿಲ್ಲ ಅನ್ನೋದನ್ನು ನೋಡ್ತೀವಿ. ಅದು ಈ ಸಮಾಜದ ನಿಜವಾದ ದುರಂತ. ಕ್ರೈಮನ್ನು ಕ್ರೈಮಾಗಿ ನೋಡಬೇಕು. ಒಂದು ಕೊಲೆನೇ. ಆತ ಯಾವ ಧರ್ಮದವನಾಗಿದ್ದರೂ ಆತ ಕೊಲೆಗಾರನೇ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.